ವಿಧಾನ ಪರಿಷತ್ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಹೇಳಿಕೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ಬಹಳ ನಿರೀಕ್ಷೆ ಮಾಡಿದ್ದೆ. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಕಾರಣ ಬಂಡಾಯ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದೇನೆ. ಇಂಡಿಪೆಂಡೆಂಟ್ ಅಭ್ಯರ್ಥಿಯಾದರೂ 7 ಜಿಲ್ಲೆಯಲ್ಲೂ ನನಗೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ. ಜೂನ್ ತಿಂಗಳಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಅಭಿವೃದ್ಧಿಗಾಗಿ ನನಗೆ ಬೆಂಬಲಿಸಿ ಎಂದು ಬಳ್ಳಾರಿಯ ನಾರಾ ಪ್ರತಾಪ್ ರೆಡ್ಡಿ ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಸುದ್ದಿ ಟಿವಿಯೊಂದಿಗೆ ಮಾತನಾಡಿದ ನಾರಾ ಪ್ರತಾಪ್ ರೆಡ್ಡಿ, ನಾನು ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಪದವೀಧರರೊಂದಿಗೆ ಸಂಪರ್ಕ ಹೊಂದಿರುತ್ತೇನೆ. ಈಗಾಗಲೇ 7 ಜಿಲ್ಲೆಗಳಿಗೆ ಭೇಟಿ ನೀಡಿ ಗ್ರೌಂಡ್ ಮಟ್ಟದಲ್ಲಿ ಪ್ರಚಾರ ಆರಂಭಿಸಿದ್ದೀನಿ. ಕಳೆದ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ನಮಗೆ ಟಿಕೆಟ್ ನೀಡುವ ಭರವಸೆ ನೀಡಿದ್ರು. ಆದರೆ ಈಗ ಟಿಕೆಟ್ ನೀಡದೆ ಯಾವುದೇ ಒಂದು ಕಾರಣ ಹೇಳದೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಇದರಿಂದ ನಮ್ಮ ಬೆಂಬಲಿಗರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಎಂದರು. ಬೆಂಬಲಿಗರ ಆಸೆಯಂತೆ ಇಂದು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಚುನಾವಣೆಯಲ್ಲಿ ನನಗೆ ಬೆಂಬಲಿಸಿ ಪ್ರಥಮ ಪ್ರಾಶಸ್ತ್ಯ ಮತ ನೀಡಿದರೆ ಕ್ಷೇತ್ರದ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸೇವೆ ಮಾಡ್ತೇನೆ. 6 ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಮಾಡುವ ಮೂಲಕ ಉದ್ಯೋಗವನ್ನ ನೀಡುವ ಮೂಲಕ ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಎಂದರು. ರಘುವೀರ್ ಸಿದ್ದಿ ಟಿವಿ ಕಂಪ್ಲೀಟ್. ಸರ್, ರೆಸ್ಪಾನ್ಸು ಭಾಳ ಅಭೂತಪೂರ್ವವಾಗಿ ಸಿಗ್ತಾ ಇದೆ. ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗ್ತದಂತ ಭಾಳ ನಿರೀಕ್ಷೆ ಮಾಡಿ ಸಿಗಲಿಲ್ಲ. ಅದು ಕಾರಣ ನಾನು ಮೊದಲಿಂದನೇ ತಯಾರಿ ನಡೆಸಿ ಈಗ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ಎಲ್ಲ ಕಡೆ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಎರಡೂ ಪಕ್ಷದ ಕ್ಯಾಂಡಿಡೇಟ್ಗಳು ಒಂದೊಂದು ಟರ್ಮ್ವರೆಗೆ ಕೆಲಸ ಮಾಡಿದ್ರಿಂದ ಅವ್ರಿಗೆ ಏನು ಮಾಡಿದ್ರು ಕೂಡ ಕೆಲಸ ಇದು ನಮ್ಮ 7 ಜಿಲ್ಲೆದಲ್ಲಿ ಕೂಡ ಯಾರು ಕಣ್ಣಿಗೆ ಕಾಣೋಂಥ ಒಂದು ಕೆಲಸ ಕೂಡ ಅವ್ರು ಮಾಡಿಲ್ಲ. ಅವ್ರ ಬಗ್ಗೆ ಯಾರಿಗೂ ಇದು ಒಳ್ಳೆಯ ಅಭಿಪ್ರಾಯ ಇಲ್ಲ. 7 ಜಿಲ್ಲೆದಲ್ಲಿ ಕೂಡ ಅವರಿಬ್ಬರಿಗೂ ಒಂದು ಅವಕಾಶ ಮಾಡಿಕೊಡ್ತೀವಿ. ಹೋದ ಸಾರಿ ನೀವು ಅತಿ ಕಡಿಮೆ ಮತದಲ್ಲಿ ನಾವು ಹೋಗ್ತಿದ್ವಿ. ದಯವಿಟ್ಟು ಈ ಸಾರಿ ನಿಮ್ಮ ಕೈ ಹಿಡಿದು ನಿಮ್ಮನ್ನ ನಾವು ನಮ್ಮ ರೆಪ್ರೆಸೆಂಟೇಟಿವ್ ಗೆಲ್ಸ್ಕೊತೀವಿ ಅಂತೇಳಿ ಭಾಳ ಉತ್ಸುಕದಿಂದ ನನಗೆ ಭರವಸೆ ನೀಡ್ತಾ ಇದೆ. ತಿಳ್ಕೊಂಡು ಹೇಳ್ತೇನೆ ಸರ್, ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ. ನಾನು ಭಾಳ ಮಂದಿಗೆ ಕಾಂಗ್ರೆಸ್ ಅಭ್ಯರ್ಥಿ ಕಾಣ್ತಾ ಇಲ್ಲ, ನಾನೇ ಕಾಣ್ತೇನೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ. ಈ ಕಾಂಗ್ರೆಸ್ಸರೆಲ್ಲ ಕಾರ್ಯಕರ್ತರೆಲ್ಲ ಪ್ರತಾಪ್ ರೆಡ್ಡಿ ಟಿಕೆಟ್ ಸಿಗಬೇಕಂತ ನಿರೀಕ್ಷೆ ಇದೆ. ಆದರೆ ಅವರು ನಿರೀಕ್ಷೆ ಬಿಟ್ಟು ಯಾರ್ಯಾರಿಗೂ ಅವ್ರಿಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಪರವಾಗಿಲ್ಲ, ನನಗೆ ಜನ ಬೆಂಬಲ ಇದೆ. ನಾನು ಚುನಾವಣೆ ಮಾಡ್ತೀನಿ, ಬಂಡಾಯವಾಗಿ ಗೆದ್ದಿದ್ದೀನಿ, ಚುನಾವಣೆ ಮಾಡ್ತೀನಿ. ನನಗೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಹಕಾರ. ಈ ಸರ್ ಅದಕ್ಕಿಂತ ಭಾಳ ಹೆಚ್ಚಿನ ಮಟ್ಟದಲ್ಲಿ ರೆಸ್ಪಾನ್ಸ್. ಹೋದ ಸರಿ BJP ಕಾಂಗ್ರೆಸ್ ಅಲ್ಲ ಸರ್ ನಾನು ಹೋರಾಟ ಮಾಡಿದ್ದು, ಅವರು ಇಬ್ಬರೇ ಹೋರಾಟ ಮಾಡಿದ್ದು. ಹೋದ ಸರಿ ಕೂಡ ಅವ್ರ ವಿರುದ್ಧ ನಾನು ಹೋರಾಟ ಮಾಡಿ ಅತಿ ಸ್ವಲ್ಪ ಅಂತರದಲ್ಲಿ ನಾನು ಸೋತೆ. ಇಲ್ಲದ ಹೋದ ಸರಿನೇ ನಾನು ಗೆಲ್ತಾ ಇದ್ದೆ. ಹೋರಾಟ ಮಾಡೋದು ನನಗೇನು ಭಯ ಇಲ್ಲ. ನನ್ನ ಜೊತೆಲಿ ಮತದಾರರು ಇದ್ದಾರೆ. ನನ್ನ ಮತದಾರ ಪ್ರಭುಗಳು, ನನ್ನ ಬಾಸ್ಗಳು, ಅವರೇ ನನ್ನ ಹೈಕಮಾಂಡ್. ಅವ್ರು ಏನು ಆದೇಶ ಮಾಡಿದ ಕೆಲಸ ಮಾಡ್ತೀವಿ. ಗೆಲ್ಲುವ ವಿಶ್ವಾಸ ಇದೆ ಸರ್, ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆಲ್ಲುವ ವಿಶ್ವಾಸ ಕಾಣ್ತಾ ಇದೆ. ಪದವೀಧರಿಗೆ ಏನು ಹೇಳಕ್ಕೆ ಸರ್, ಪದವೀಧರಿಗೆ ನಾನು ಸ್ವಂತವಾಗಿ ನಮ್ಮ ಫ್ಯಾಮಿಲಿ ಟ್ರಸ್ಟಿಂದ ಪ್ರತಿ 6 ತಿಂಗಳಿಗೊಮ್ಮೆ ಜಾಬ್ ಮೇಳ ಮಾಡ್ತೀವಿ. ಆ ಜಾಬ್ ಮೇಳದಲ್ಲಿ ಸಾಕಷ್ಟು ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಂದು ವರ್ಷದಲ್ಲಿ ಒಂದು 200, 300, 500 ಆದರೂ ಕೂಡ ನಾವು ಜಾಬ್ಸನ್ನು ನಮ್ಮ 7 ಜಿಲ್ಲಾ ಹುಡುಗರಿಗೆ ಕೊಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಥ್ಯಾಂಕ್ ಯು.